ಎಲ್ರಿಗೂ ನಮಸ್ಕಾರ. ನನ್ನ ತಂದೆ ಅವರ ಆಸ್ತಿಯನ್ನ ಬೇರೆಯವರ ಹೆಸರಿಗೆ ಬರೀತಿದ್ದಾರೆ. ನಾನು ಅದರಲ್ಲಿ ಪಾಲನ್ನ ಕೇಳಬಹುದಾ? ಒಂದು ವೇಳೆ ಅದು ಸ್ವಯಾರ್ಜಿತ ಆಸ್ತಿಯಾಗಿದ್ರೆ, ಹಾಗಂದ್ರೆ ನಿಮ್ಮ ತಂದೆಯವರ ಸ್ವಂತ ದುಡಿಮೆಯಿಂದ ಮಾಡಿರುವಂತಹ ಆಸ್ತಿ ಆಗಿದ್ದರೆ ಅದರ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕು ಇರುತ್ತದೆ. ಅವರು ಅದನ್ನು ಯಾರಿಗಾದರೂ ಗಿಫ್ಟ್ ಮಾಡಬಹುದು ಅಥವಾ ವಿಲ್ ಬರೆಯಬಹುದು. ನೀವು ಬಲವಂತವಾಗಿ ಅದರ ಹಕ್ಕನ್ನು ಅಥವಾ ನಿಮ್ಮ ಪಾಲನ್ನು ಕೇಳಲು ಸಾಧ್ಯವಿಲ್ಲ. ಆದರೆ ಹಿಂದೂ ಸೊಸೈಷನ್ ಆಕ್ಟ್ 1956 ಸೆಕ್ಷನ್ 8 ಪ್ರಕಾರ ಒಂದು ವೇಳೆ ಆ ವ್ಯಕ್ತಿ ವಿಲ್ಲನ್ನು ಬರೆಯದೆ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಕ್ಲಾಸ್ 1 ಏರ್ಸ್ ಅಂದರೆ ನಿಮ್ಮ ತಾಯಿಯವರಾಗಿರಬಹುದು ಅಥವಾ ನೀವು, ನಿಮ್ಮ ತಂಗಿ, ನಿಮ್ಮ ತಮ್ಮ ಎಲ್ಲರಿಗೂ ಸಮಾನವಾಗಿ ಆಸ್ತಿ ಹಂಚಿಕೆ ಆಗುತ್ತೆ. ನನ್ನ ತಂದೆ ತೀರಿಕೊಂಡ ನಂತರ ಸಂಬಂಧಿಕರು ನಕಲಿ ವಂಶವೃಕ್ಷವನ್ನು ಸೃಷ್ಟಿಸಿ ನನಗೆ ಆಸ್ತಿಯಲ್ಲಿ ಪಾಲು ಕೊಡದೆ ಅವರ ಆಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಈ ರೀತಿ ಸಂದರ್ಭಗಳಲ್ಲಿ ಏನು ಮಾಡಬೇಕು? ನೀವು ಸಿವಿಲ್ ಕೋರ್ಟ್ನಲ್ಲಿ ಸೂಟ್ ಫಾರ್ ಪಾರ್ಟಿಷನ್ ಆ್ಯಂಡ್ ಡಿಕ್ಲರೇಷನ್ ಅನ್ನು ಫೈಲ್ ಮಾಡಬೇಕು. ಆ ನಕಲಿ ವಂಶವೃಕ್ಷದ ಆಧಾರದ ಮೇಲೆ ಹಂಚಿಕೆಯಾಗಿರುವಂತಹ ಆಸ್ತಿ ವಿಭಜನೆಯನ್ನು ರದ್ದುಗೊಳಿಸಲು ಈ ಸೂಟ್ನ ಫೈಲ್ ಮಾಡಬೇಕು. ಮತ್ತೆ ಇದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ಫೋರ್ಜರಿ ಮತ್ತು ಚೀಟಿಂಗ್ ಕೇಸನ್ನು ನೀವು ಫೈಲ್ ಮಾಡಬಹುದು. 40 ಅಥವಾ 50 ವರ್ಷಗಳ ಹಿಂದೆ ನಮ್ಮ ತಾತ ಅಥವಾ ನಮ್ಮ ತಂದೆಯವರು ಆಸ್ತಿಯನ್ನು ಮಾರಾಟ ಮಾಡಿದ್ರು, ಆದರೆ ನಮಗೆ ಅದರ ಅರಿವಿರಲಿಲ್ಲ. ಈಗ ಅದು ಗೊತ್ತಾಗಿದೆ, ಅದರ ಮೇಲೆ ನಾವು ದೂರನ್ನು ದಾಖಲಿಸಬಹುದಾ? ಬನ್ನಿ, ಕಾನೂನು ಏನಂತ ಹೇಳುತ್ತೆ ನೋಡೋಣ. ದ ಲಿಮಿಟೇಷನ್ ಆಕ್ಟ್ ಆರ್ಟಿಕಲ್ 65 ಪ್ರಕಾರ ಸ್ಥಿರಾಸ್ತಿ ಸ್ವಾಧೀನವನ್ನು ಮರಳಿ ಪಡೆಯಲು ನಿಮಗೆ 12 ವರ್ಷಗಳ ಕಾಲ ಅವಧಿ ಇರುತ್ತೆ. ಅದ್ರ ಒಳಗಡೆ ನೀವೇನಾದರೂ ಕೇಸ್ ಫೈಲ್ ಮಾಡಿಲ್ಲ ಅಂದರೆ ಅಡ್ವರ್ಸ್ ಪೊಸೆಷನ್ನ ಮುಖಾಂತರ ಆ ಆಸ್ತಿಯಲ್ಲಿ ಆಗಲೇ ಇರುವಂತಹ ವ್ಯಕ್ತಿಗಳು ಅದರ ಮಾಲೀಕತ್ವವನ್ನು ಪಡೆದುಕೊಳ್ಳಬಹುದು. ನನ್ನ ಗಂಡ ತೀರಿಕೊಂಡಿದ್ದಾರೆ, ನಮಗೆ ಮಕ್ಕಳು ಕೂಡ ಇಲ್ಲ. ಆದರೆ ನಮ್ಮ ಮಾವ ನನಗೆ ಆಸ್ತಿಯಲ್ಲಿ ಪಾಲನ್ನು ಕೊಡುತ್ತಿಲ್ಲ. ನನಗೆ ಯಾವ ರೀತಿಯ ಹಕ್ಕುಗಳಿವೆ? ಹಿಂದೂ ಸೊಸೈಷನ್ ಆಕ್ಟ್ ಸೆಕ್ಷನ್ 10 ಪ್ರಕಾರ ವಿಧವೆ ಕ್ಲಾಸ್ 1 ಏರ್ಸಲ್ಲಿ ಬರ್ತಾರೆ. ಮಕ್ಕಳಿಲ್ಲದಿದ್ದರೂ ನಿಮಗೆ ಅವರ ಆಸ್ತಿಯಲ್ಲಿ ಹಕ್ಕಿರುತ್ತದೆ. ನಿಮ್ಮ ಗಂಡನಿಗೆ ಬರಬೇಕಾದಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿನ ಪಾಲು ಅಥವಾ ಸ್ವಯಾರ್ಜಿತ ಆಸ್ತಿಯಲ್ಲಿನ ಪಾಲು ನಿಮಗೆ ಮತ್ತು ನಿಮ್ಮ ಅತ್ತೆ ಅಂದರೆ ನಿಮ್ಮ ಗಂಡನ ತಾಯಿ ಇಬ್ಬರಿಗೂ ಸಮಾನವಾಗಿ ಹಂಚಿಕೆಯಾಗುತ್ತದೆ. ನಿಮ್ಮ ಮಾವ ಆಸ್ತಿ ಕೊಡಲ್ಲ ಅಂದರೆ ಕಾನೂನಲ್ಲಿ ಅದಕ್ಕೆ ಅವಕಾಶವಿಲ್ಲ. ನೀವು ದಾವೆಯನ್ನು ಹೂಡಬಹುದು. ಈ ಎಲ್ಲ ಮಾಹಿತಿ ನಿಜಕ್ಕೂ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.